ಕೊನೆಗೂ OnePlus 9 RT ಬಂದಿದೆ. ಸೊ ಅನ್ಬಾಕ್ಸ್ ಮಾಡೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ OnePlus 9RT ಮೊಬೈಲ್ನ ನಾನು ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಮತ್ತು ಅದರ ರಿವ್ಯೂನ ನಾನು ನನ್ನ ಒಂದು ಒಪಿನಿಯನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಸ್ಲಿಪ್ ಬರ್ತಾ ಇರುತ್ತೆ. ಸೊ ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಾಯಿದ್ರೆ ನಿಮಗೆ ಈ ರೀತಿಯಾಗಿ ಒಂದು ಮೊಬೈಲ್ನ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಅದನ್ನು ಸೈಡ್ ಇಡೋಣ. ಮತ್ತು ನಿಮಗೆ ಮೊಬೈಲಲ್ಲಿ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋದಾದರೆ ಒಂದು ಬ್ಯಾಕ್ ಕೇಸ್ ಕೂಡ ಇದೆ, ಅದು ಫ್ಲೆಕ್ಸಿಬಲ್ ಅಂತ ಹೇಳ್ಬೋದು. ಸೊ ಅದನ್ನು ಬಿಟ್ಟರೆ ನಿಮಗೆ ಒಂದು 65 ವ್ಯಾಟ್ನ ಚಾರ್ಜರ್ ಇರೋವಂಥದ್ದು ಅಡಾಪ್ಟ್ರು ಮತ್ತು ಫಾಸ್ಟೆಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇದು ಅಂತ ಹೇಳ್ಬೋದು. ಅದು ಬಿಟ್ಟರೆ ಒಂದು ಟೈಪ್ ಸಿ ಕೇಬಲು ನಿಮಗೆ ಇದರಲ್ಲಿ ರೆಡ್ ಕೇಬಲು ಸಿಗ್ತಾ ಇರೋವಂಥದ್ದು ಅಷ್ಟೇ. ಸೊ ಇನ್ನು ಬಾಕ್ಸಲ್ಲಿ ಇನ್ನು ನಿಮಗೇನು ಸಿಗ್ತಾಯಿಲ್ಲ, ಒಂದು ಟೈಪ್ ಸಿ ಕೇಬಲ್ ಬಿಟ್ಟರೆ ಬಾಕ್ಸ್ ಖಾಲಿ ಇದೆ. ಸೊ ಸೈಡ್ ಇಡೋಣ. ಮತ್ತು ನಿಮಗೆ ಇನ್ನೂ ಒಂದು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತ ಒಂದು ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಿಮಗೆ ಓಪನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ನಿಮಗೆ ಒಂದು ಕ್ವಿಕ್ ಸ್ಟಾರ್ಟ್ ಗೈಡಲ್ಲಿ ಏನೇನಿದೆ ಅಂತ. ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಸಿಮ್ ಎಜೆಕ್ಟರ್ ಟೂಲ್ ಕೂಡ ಸಿಗ್ತಾ ಇರೋವಂಥದ್ದು. ಸೊ ಇದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಕಾಮನ್ ಆಗಿದೆ, ನಾರ್ಮಲ್ ಆಗಿದೆ. ಮತ್ತು ಇದರಲ್ಲಿ ನಿಮಗೆ ಒಂದು ರೆಡ್ ಕೇಬಲ್ ಕ್ಲಬ್ ಅಂತ ಒಂದು ಕಾರ್ಡ್ ಆಪ್ಷನ್ ಕೂಡ ಸಿಗ್ತಾ ಇರೋವಂಥದ್ದು. ಸೊ ಇದನ್ನು ನೀವು ಕ್ಲೈಮ್ ಮಾಡಿಕೊಂಡ್ರೆ 12 GB ಅಷ್ಟು ಡೇಟಾ ಕೂಡ ನಿಮಗೆ ಎಕ್ಸ್ಟ್ರಾ ಸಿಗ್ಬೋದು. ಸೊ ಅದನ್ನು ಕೂಡ ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಆಲ್ಮೋಸ್ಟ್ OnePlus ಮೊಬೈಲಲ್ಲಿ ಕೊಡ್ತಾರೆ. ಸೊ ಅಷ್ಟೇ. ಸೊ ಸೈಡ್ಗೆ ಇಡೋಣ ಈ ಬಾಕ್ಸ್ನ. ಇನ್ನು ಈ ಮೊಬೈಲು ನೀವು ನೋಡ್ತಾ ಇರ್ಬೋದು, ತುಂಬ ಕೈಯಲ್ಲಿ ಇಟ್ಕೊಂಡ್ರೆ ಒಂದು ಸ್ಮೂತಾಗಿದೆ ಮೊಬೈಲ್. ಮಾತ್ರ ನೀವೇನಾದ್ರು ತೊಗೊಳ್ತೀನಿ ಅಂದರೆ ಸಖತ್ತಾಗಿ ಇದು ಮ್ಯಾಟ್ ಫಿನಿಷಿಂಗಲ್ಲಿ ಸಿಗ್ತಾ ಇರುವಂಥದ್ದು. ಬ್ಲ್ಯಾಕ್ ಕಲರಲ್ಲಿ ತೊಗೊಂಡ್ರೆ ಮ್ಯಾಟ್ ಫಿನಿಷಿಂಗು, ನೀವೇನಾದರೂ ಸಿಲ್ವರ್ ಕಲರ್ ಕೂಡ ತೊಗೊಂಡ್ರು ಅದು ಕೂಡ ಒಂದು ಮ್ಯಾಟ್ ಫಿನಿಷಿಂಗ್ ಅಂತ ಇದೆ. ಸೊ ಅದು ಕೂಡ ತುಂಬ ಸೆಕ್ಸಿ ಲುಕ್ ಅಂತ ಹೇಳ್ಬೋದು. ಸಕ್ಕತ್ತಾಗಿದೆ ಮೊಬೈಲ್ ಮಾತ್ರ. ಇಟ್ಕೊಂಡ್ರೆ ನಿಮಗೆ ಕೈಯಲ್ಲಿ 43,000 ಕೊಟ್ಟಿದ್ದೀನಿ ಅಂತಂದರೆ ಆ ಒಂದು ಫೀಲು ಈ ಮೊಬೈಲಲ್ಲಿ ಸಿಗುತ್ತೆ ನನ್ನ ಪ್ರಕಾರ. ಬಟ್ ಅಮೌಂಟು ಒಂದು ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಸಿಮ್ಮು ನಿಮಗೆ ಕೆಳಗಡೆ ಕೊಟ್ಟಿರೋವಂಥದ್ದು, ಸಿಮ್ಮನ್ನ ಹಾಕೊಳ್ಳೋ ಥರ ಒಂದು ಆಪ್ಷನ್ನ. ಅದು ಬಿಟ್ಟರೆ ನಿಮಗೆ ಒಂದು ಟೈಪ್ ಸಿ ಪಿನ್ನು ಮತ್ತು ಡ್ಯುಯಲ್ ಸ್ಪೀಕರ್ ಕೂಡ ಇರುವಂಥದ್ದು. ಆ ಸ್ಪೀಕರ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ನಾನು ಇದರಲ್ಲಿ ಯಾವುದೋ ಒಂದು ಪ್ಲೇನ ಮಾಡ್ತಾಯಿಲ್ಲ, ಬಟ್ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಏನಾದರೂ ಸ್ಪೀಕರ್ ಬಗ್ಗೆ ಡೌಟ್ ಇತ್ತಂದರೆ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿ ಸ್ಪೀಕರ್ನ ಸಪ್ರೇಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೆಕ್ಸ್ಟು ನಿಮಗೆ ಇದು ರೇರ್ ಮೆಗಾಪಿಕ್ಸೆಲ್ಲು ಕ್ಯಾಮ್ರಾ ಬಂದು 50 ಮೆಗಾಪಿಕ್ಸೆಲ್ನ ರೇರ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟು ಬಂದು ನಿಮಗೆ 16 ಮೆಗಾಪಿಕ್ಸೆಲ್, ರೇರ್ ಬಂದು 50 ಮೆಗಾಪಿಕ್ಸೆಲ್ಲು. ಮತ್ತು ಫ್ರಂಟು ಸೆಲ್ಫಿ ಕ್ಯಾಮ್ರಾ 16 ಮೆಗಾಪಿಕ್ಸೆಲ್ನ ಒಂದು ಫ್ರಂಟು ಕ್ಯಾಮ್ರಾ ಇರುವಂಥದ್ದು. ಅದು ನಾಚ್ ಡಿಸ್ಪ್ಲೇ ಅಂತ ಇರೋಲ್ಲ. ಸೊ ಅದು ಥರ ನಿಮಗೆ ಒಂದು ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು. ಸೊ ಆನ್ ಮಾಡಿ ನೋಡೋಣ ಏನಿದೆ ಅಂತ. ಹೇಗಿದೆ ಒಂದು ನಿಮಗೆ ಲುಕ್ನ ನಾನು ಲೈವ್ ಆಗಿ ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮರಿಬೇಡಿ. ಸೊ ನಿಮಗೆ ಇದು 2 ರೀತಿಯಾದ ಕಲರಲ್ಲಿ ಸಿಗ್ತಾ ಇರುವಂಥದ್ದು. ಅದು ಕೂಡ ನೀವು ಆನ್ಲೈನಲ್ಲಿ ಅಮೆಝಾನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಇನ್ನು ಇದರ ಡಿಸ್ಪ್ಲೇ ಸೈಜ್ ಬಂದು ನಿಮಗೆ 120 ಫುಲ್ HD ಪ್ಲಸ್ 6.62 ಇಂಚ್ನ ಒಂದು OLED ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಅದು ತುಂಬ ಕ್ರೇಜಿ ಅಂತ ಹೇಳ್ಬೋದು. ನಿಮಗೆ ಯಾವುದೇ ಆ್ಯಂಗಲಲ್ಲಿ ಕೂಡ ಇದನ್ನ ನೋಡಿದ್ರೆ ಸಾಕಾಗಿರುತ್ತೆ. ರೇರ್ ಮೆಗಾಪಿಕ್ಸೆಲ್ದು ರೇರ್ದು ಒಂದು ಕ್ಯಾಮ್ರಾದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ. 50 ಮೆಗಾಪಿಕ್ಸೆಲ್ನ ಒಂದು ಕ್ಯಾಮ್ರಾ ನಿಮಗೆ ಯಾವ ರೀತಿ ಓಪನ್ ಆಗಿದೆ ನೋಡ್ತಾ ಇರ್ಬೋದು. ಸೊ ಇನ್ನು ಸೆಲ್ಫಿ ಕ್ಯಾಮ್ರಾ ಬಂದು ನಿಮಗೆ ಈ ರೀತಿಯಾಗಿ ಒಂದು ನಾರ್ಮಲಾಗಿ ಇದೆ ಅಂತ ಹೇಳ್ಬೋದು. ಸೊ ಅಷ್ಟೇನು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ನಾರ್ಮಲಾಗಿ ನಿಮಗೆ ಒಂದು ಕ್ವಾಲಿಟಿ ಫೋಟೋಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಇದರಲ್ಲಿ ಬಂದು ನಿಮಗೆ ಫ್ರಂಟು ಮತ್ತು ರೇರ್ ಕ್ಯಾಮ್ರಾ ಎರಡು ಒಂದೇ ಟೈಮು ಓಪನ್ ಆಗೋ ಒಂದು ಆಪ್ಷನ್ ಕೂಡ ಇರುವಂಥದ್ದು. ನೆಕ್ಸ್ಟ್ ನಿಮಗೆ ನೈಟ್ ಮೋಡಲ್ಲಿ ಚೆಕ್ ಮಾಡ್ಬೋದು. ನೈಟ್ ಮೋಡಲ್ಲಿ ಇಟ್ಟರೆ ನಿಮ್ಗೆ ಯಾವ ರೀತಿ ಕಾಣ್ತಾ ಇದೆ ಅಂತಲೂ ತೋರಿಸ್ತಾ ಇದ್ದೀನಿ. ಅದು ಬಿಟ್ಟರೆ ನೀವು ಮೂವಿ ಕೂಡ ಶೂಟಿಂಗ್ ಮಾಡ್ತೀನಿ ಅಂದರೆ ಮೂವಿ ಶೂಟ್ ಮಾಡೋ ಥರ ಒಂದು ಆಪ್ಷನ್ ಇದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಇದರಲ್ಲಿ ನಿಮಗೆ ಪ್ರೊಸೆಸರ್ ಬಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 888ನ ಒಂದು ಪ್ರೊಸೆಸ್ ಆಗಿರುವಂಥದ್ದು. ಇನ್ನು ಆ್ಯಂಡ್ರಾಯ್ಡ್ ಬಂದು ನಿಮಗೆ 11 ಇರುವಂಥದ್ದು. ಅದು ನಾರ್ಮಲಾಗಿ ಆ್ಯಂಡ್ರಾಯ್ಡ್ 11 ಇದೆ, ಬಟ್ 12 ಕೊಟ್ಟಿದ್ರೆ ಇನ್ನು ಸಕ್ಕತ್ತಾಗಿರೋದು. ಈಗೆಲ್ಲ 12 ಬರ್ತಾಯಿದೆ. ನೆಕ್ಸ್ಟು ನೀವು ಅಪ್ಡೇಟ್ ಕೂಡ ಮಾಡ್ಕೋಬೋದು ಫ್ಯೂಚರಲ್ಲಿ. ಸೊ ವೆಯ್ಟ್ ಮಾಡಿ, ನಿಮಗೆ ಸಿಗುತ್ತೆ. ಸೊ
ಇನ್ನು ನಿಮಗೆ ಇದರ ವೆಯ್ಟ್ ಬಂದು ನಿಮಗೆ 199 ಗ್ರಾಮ್ ಇರುವಂಥದ್ದು. ಸೊ ವೆಯ್ಟ್ ಕೂಡ ತುಂಬ ಸಖತ್ತು ಕಡಿಮೆ ಇದೆ ಅಂತ ಹೇಳ್ಬೋದು. ನಿಮಗೆ ವೆಯ್ಟ್ ಅಂತ ಅನಿಸೋದಿಲ್ಲ ಮೊಬೈಲು ಕೈಯಲ್ಲಿ ಹಿಡ್ಕೊಂಡ್ರೆ, ಅದು ಕೂಡ ಸಖತ್ತಾಗಿದೆ. ಇನ್ನು ನಿಮಗೆ ಇದು ರೇರ್ ಕ್ಯಾಮ್ರಾದಲ್ಲಿ ನಿಮಗೆ ಡ್ಯುಯಲ್ ಫ್ಲ್ಯಾಶ್ LED ಇರುವಂಥದ್ದು. ಸೊ ಅದು ನಿಮಗೆ ತುಂಬ ಫ್ಲ್ಯಾಶ್ ನಿಮಗೆ ಲೈಟು ಇನ್ ಕೇಸ್ ನೈಟಲ್ಲಿ ಏನಾದರೂ ನೀವು ಫೋಟೋ ತೆಗಿತೀನಿ ಅಂದರೆ ಅದು ಕೂಡ ತುಂಬ ಸಕ್ಕತ್ತಾಗಿ ನೀವೊಂದು ಫೋಟೋನ ತಕ್ಕೋಬೋದು. ಇನ್ನು ನಾರ್ಮಲಾಗಿ ಎಲ್ಲ ಮೊಬೈಲಲ್ಲಿ ಅಪ್ಲಿಕೇಶನ್ಸ್ ಅವರೇ ಇನ್ಸ್ಟಾಲ್ ಮಾಡಿಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ನೀವು ನೋಡಿರ್ತೀರ. ಇನ್ನು ನಿಮಗೆ ಒಂದು ವಿಡಿಯೋನ ಒಂದು ಪ್ಲೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಿಮಗೆ ಒಂದು ವಿಡಿಯೋ ಇರುತ್ತೆ ಅನ್ನೋದನ್ನ ನೋಡ್ತಾ ಇರ್ಬೋದು. ವಿಡಿಯೋದಲ್ಲಿ ನೋಡೋಣ ಯಾವ ರೀತಿ ನಿಮಗೆ ಒಂದು ವಿಡಿಯೋ ಕ್ವಾಲಿಟಿ ಏನು ಬರುತ್ತೆ ಅನ್ನೋದು. ನಾರ್ಮಲಾಗಿ ಎಲ್ರಿಗೂ ಗೊತ್ತಿರುತ್ತೆ ವಿಡಿಯೋ ಕ್ವಾಲಿಟಿ, ಅದು OLED ಡಿಸ್ಪ್ಲೇ ಅಂದರೆ ಹೇಳ್ಬೇಕಾ. ಸೊ ತುಂಬ ಸಖತ್ತಾಗಿ ಒಂದು ವಿಡಿಯೋ ಒಂದು ಪ್ಲೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ನಾನು ಒಂದು ವಿಡಿಯೋ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ತುಂಬ ನಿಮಗೆ ಯಾವುದೇ ಆ್ಯಂಗಲಲ್ಲಿ ಮೊಬೈಲ್ನ ಇಟ್ಕೊಂಡ್ರೂ ನಿಮಗೆ ಒಂದು ವಿಡಿಯೋ ಒಂದು ಕ್ವಾಲಿಟಿ ನಿಮಗೆ ಎದ್ದು ಕಾಣ್ತಾ ಇದೆ. ಇನ್ನು ಇದರ ಒಂದು ನೆಗೆಟಿವ್ ಪಾಯಿಂಟ್ಸ್ ಬಂದರೆ ನಿಮಗೆ ಇದರಲ್ಲಿ ಡಬಲ್ ಟಚ್ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಚೇಂಜ್ ಮಾಡ್ಕೋಬೋದು ಅಂತ ಒಂದು ಆಪ್ಷನ್ ಇರುತ್ತೆ. ಅದನ್ನು ಕೂಡ ನೀವು ಸೆಟ್ಟಿಂಗ್ಸಲ್ಲಿ ಹೋಗಿ ಚೇಂಜ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಡಿಸ್ಪ್ಲೇ ಡಬಲ್ ಟಚ್ ಓಪನ್ ಆಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಯಾವ ರೀತಿ ನಿಮಗೆ ಒಂದು ವಿಡಿಯೋ ಪ್ಲೇ ಆಗಿ HD ಒಂದು ವಿಡಿಯೋ ಪ್ಲೇ ಆಗ್ತಾ ಇರೋದು. ಸೊ ತುಂಬ ಸಕ್ಕತ್ತಾಗಿ ತುಂಬ ಚೆನ್ನಾಗಿ ನಿಮಗೆ ಒಂದು ವಿಡಿಯೋ ಪ್ಲೇ ಆಗ್ತಾಯಿದೆ. ನನಗೇನೋ ಈ ಮೊಬೈಲ್ ಇಷ್ಟ ಆಯಿತು, ಬಟ್ ಅಮೌಂಟ್ ತುಂಬ ಕಾಸ್ಟ್ಲಿ ಆಯಿತು. ಅಮೌಂಟ್ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಮೊಬೈಲ್ ನೀವು ತೊಗೊಳ್ತೀನಿ ಅಂದರೆ ಈಗಲೇ ಹೋಗಿ ಅಮೆಝಾನಲ್ಲಿ ಪರ್ಚೇಸ್ ಮಾಡೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ಲಿಂಕ್ನ ಯೂಸ್ ಮಾಡಿ ನೀವು ಮೊಬೈಲ್ ತೊಗೊಂಡೋದ್ರಿಂದ ನಮ್ಗೆ ಒಂಚೂರು ಕಮಿಷನ್ ಸಿಗ್ಬೋದು ಅಷ್ಟೇ. ಸೊ ಅಷ್ಟೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾಯಿನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.